ಹರೇ ಶ್ರೀನಿವಾಸ. ಇದು ದಾಸ ಸಾಹಿತ್ಯ ಸುಧೆ ಸಮೂಹ ಶ್ರೀ ಮಹಿಪತಿರಾಯರ ಕೃತಿಗಳ ಒಂದು ಅವಲೋಕನವನ್ನು ಮಾಡುವ ಉದ್ದೇಶದಿಂದ ಈ ಧ್ವನಿ ಸುರುಳಿಯ ಸರಣಿ ಮಾಲಿಕೆ. ಇದು ಎಷ್ಟು ಕಂತುಗಳಾಗ್ಬೋದು ಎಂಬ ಅಂದಾಜು ಕೂಡ ನನಗಿಲ್ಲ. ಜೊತೆಗೆ ಯಾವುದೇ ಶಾಸ್ತ್ರದ ಅಧ್ಯಯನವಾಗಲಿ ಹಿನ್ನೆಲೆ ಆಗಲಿ ಇಲ್ಲದೇ ನನ್ನ ಇತಿಮಿತಿಯಲ್ಲಿ ಒಂದಿಷ್ಟು ಮಾತುಗಳನ್ನು ಆಡುವ ವಿಚಾರದೊಂದಿಗೆ ಈ ಸರಣಿ ಪ್ರಾರಂಭ. ಶಾಸ್ತ್ರದ ಹಿನ್ನೆಲೆಯೊಳಗೆ ಜ್ಞಾನಿಗಳು ಇದನ್ನು ಆಳವಾಗಿ ಆಲೋಚಿಸಲೂಬಹುದು. ಇದು ಈ ವಿವರಣೆ ಇದಿಷ್ಟಕ್ಕೆ ಸೀಮಿತ ಅಂತ ಭಾವಿಸಬೇಡಿ. ಏನಾದರೂ ತಪ್ಪುಗಳು ಕಂಡ್ರೆ ಮನ್ನಿಸ್ತೀರಿ ಎಂಬ ಭಿನ್ನಹದೊಂದಿಗೆ ಈ ಸರಣಿ ಮಾಲಿಕೆಯನ್ನು ಪ್ರಾರಂಭಿಸುತ್ತಿರುವೆ. ಶ್ರೀ ಮಹಿಪತಿರಾಯರ ಒಂದು ಕೃತಿ. ಈ ಸರಣಿ ಮಾಲಿಕೆಗೆ ಭಾವದ ಬಯಲಾಟ ಅಂತ ಒಂದು ಶೀರ್ಷಿಕೆಯನ್ನು ಹಾಗೆ ನಾನೇ ಸುಮ್ಮನೆ ಇಟ್ಕೊಂಡಿದ್ದೇನೆ. ಹಂಗೆ ನೋಡಿದ್ರೆ ಶ್ರೀ ಮಹಿಪತಿರಾಯರ ಕೃತಿಗಳಲ್ಲಿನೇ ಈ ಪದ ಪ್ರಯೋಗ ಆಗ್ಯದ. ಭಾವದ ಬಯಲಾಟ ಅನ್ನೋ ಪದ. ಇವನ ಕಂಡೀರ್ಯ ನಮ್ಮ ನವನೀತ ಚೋರನ, ಅವನ ಕಂಡರದ್ ಹೇಳಿ ಹವಣಿಸಿ ಹಿಡಿದುಕೊಂಬ, ನಾಲ್ಕು ಬೀದಿಯೊಳಗ ಸಾಕು ಸಾಕು ಮಾಡಿದ, ಸೋಂಕದೆ ಕೈಯ ಗೂಡ ಬೇಕೆಂದಾರು ಮಂದಿಗೆ, 18 ಸಂಧಿಯೊಳು ಶೋಧಿಸಿ ನೋಡಿದರೆ ಸಾಧಿಸಿ ಬಾರನಿವ ಮದನ ಮೋಹನ ನೋಡಿ, ತಾನೇ ಸಿಕ್ಕುವಾಗೊಂದು ಮನಗೂಡಬೇಕು ತಂದು, ದೀನ ಮಹಿಪತಿ ಸ್ವಾಮಿ ಅನಕ ದೊರೆತ ಬಂದು. ಇವನ ಕಂಡೀರ್ಯ ನಮ್ಮ ನವನೀತ ಚೋರನ. ಚೋರ ಅಥವಾ ಕಳ್ಳ ಏನಾದರೂ ಇದ್ದರೆ ಬರುವಂಥವನು ತುಡುಗು ಮಾಡಲಿಕ್ಕೆ. ಏನೂ ಇರ್ದಿದ್ರೆ ಅವನೇಕೆ ಬರ್ತಾನೆ? ಆದ್ರೆ ಈ ಕಳ್ಳ ಅಪರಿಚಿತ ಆದವಲ್ಲ. ಅದಕ್ಕೆಂತಲೇ ಅವನು ನಮ್ಮ ಚೋರ. ನಮ್ಮ ಚೋರ ನವನೀತ ಚೋರ. ನವನೀತ ಶಬ್ದಶಃ ಅರ್ಥ ಬೆಣ್ಣೆ. ಕರೆದರೆ ಹಾಲು, ಹೆಪ್ಪಾಕಿದರೆ ಮೊಸರು. ಆದರೆ ಬೆಣ್ಣೆ ಸುಲಭವಾಗಿ ದಕ್ಕದು. ಅದಕ್ಕೆ ದಣಿಯಬೇಕು, ಕಡೆಯಬೇಕು, ಅದಕ್ಕೊಂದು ಕಡಗೋಲು ಬೇಕು. ಎರಡೂ ಅವನದ್ದೇ. ಕಡಿಯುವುದೆಂದರೆ ಮಥಿಸುವುದು. ಮಥನ ಮಸ್ತಕದಲ್ಲಾಗಬೇಕು. ಅಜ್ಞಾನ ಜ್ಞಾನಗಳ ನಡುವಿನ ಮಥನವದು. ಕೊನೆಗೆ ಸುಜ್ಞಾನವೆಂಬ ನವನೀತ ತೇಲುತ್ತದೆ. ಅದು ಹೊಸದು. ನವವೆಂದರೇ ಹೊಸದು. ಅದನ್ನು ಅವನಿಂದಲೇ ಪಡೆಯಬೇಕು. ಶರಣಾಗತನಾಗಿ ಬೇಡಬೇಕು. ನವ ನೀ ತ. ಹೊಳೆಸುವವನು ಅವನೇ. ಏಕೆಂದರೆ ಅವನು ನಮ್ಮ ನವನೀತ ಚೋರ. ನಮ್ಮ ಎಂದು ಕರೆಯಲು ಕಾರಣ ಭಗವಂತನಲ್ಲಿ ಸಖ್ಯಭಾವ. ನವನೀತ ಹುಡುಕುತ್ತಾ ಬರುವ ಚೋರನವನು. ಎಲ್ಲರಿಗೂ ದಕ್ಕಾನೆಯೇ? ಕಾಣಲು ಹೊರಟವರಿಗೆ ಕಂಡಾನು. ಇವನ ಕಂಡೀರ್ಯ ಕೋಟಿಗೊಬ್ಬರು ಕಂಡಾರು. ಕಂಡಿದ್ದನ್ನು ಹೇಳಿಕೊಂಡವರು ಇನ್ನೂ ವಿರಳ.
ಅವನ ಕಂಡರದು ಹೇಳಿ ಹವಣಿಸಿ ಹಿಡಿದು ಕೊಂಬ. ಹವಣಿಸು ಅಂದರೆ ಸಾಧನೆಯ ಪ್ರಯತ್ನದಲ್ಲಿರುವವರು. ಕಂಡವರು ಹಿಡಿಯುವ ದಾರಿ ತೋರಿಸಬೇಕು. ಹಿಡಿಯುವವರು ಹಾಗೇ ಕುಳಿತರೆ ಸಿಕ್ಕಾನೇ, ಹಿಡಿಯಲು ಹವಣಿಸಬೇಕು. ಸಾಧನೆಯ ಮೆಟ್ಟಿಲು ತುಳಿದವನು ಬೆಟ್ಟ ಏರಿಯಾನು. ಉಸ್ಸಪ್ಪ ಎಂದು ಕುಳಿತವನು ತುದಿಯೇರಬಲ್ಲನೆ. 4 ಬೀದಿಯೊಳಗೆ ಸಾಕು ಸಾಕು ಮಾಡಿದ. ಸೋಂಕದೆ ಕೈಯ ಗೂಡ ಬೇಕೆಂದಾರು ಮಂದಿಗೆ. ವೇದಗಳಿಂದಾಗಿ 6 ದರ್ಶನಗಳ ಬರೀ ಓದಿನಿಂದಾಗಲಿ ಅವನು ದಕ್ಕನು. 18 ಸಂಧಿಯೊಳು ಶೋಧಿಸಿ ನೋಡಿದರೆ ಸಾಧಿಸಿ ಬಾರನಿವ ಮದನ ಮೋಹನ ನೋಡಿ. 18 ಪುರಾಣಗಳಲ್ಲಿ ಸಿಕ್ಕಾನೆಯೇ? ಸಿಗುವವನೇ ಹೇಳುತ್ತಾನೆ, ನಾಹಂ ವೇದೈರ್ನ ತಪಸಾ ನ ದಾನೇನ ನ ಚೇಜ್ಯಯ ಶಕ್ಯ ಏವಂ ವಿಧೋ ದ್ರಷ್ಟುಂ ದ್ರಷ್ಟವಾನಸಿ ಮಾಂ ಯಥಾ. ಭಗವದ್ಗೀತೆಯ ಮಾತು. ನೀನು ನೋಡಿದ ರೂಪದಲ್ಲಿ ನನ್ನನ್ನು ನೋಡಲು ವೇದಗಳಿಂದಲೂ ಶಕ್ಯವಿಲ್ಲ, ತಪಸ್ಸಿನಿಂದಲೂ ಶಕ್ಯವಿಲ್ಲ, ದಾನದಿಂದಲೂ ಶಕ್ಯವಿಲ್ಲ, ಯಜ್ಞಗಳಿಂದಲೂ ಶಕ್ಯವಿಲ್ಲ. ತಾನೇ ಸಿಕ್ಕುವಾಗೊಂದು ಮನಗೂಡಬೇಕು ತಂದು. ದೀನ ಮಹಿಪತಿ ಸ್ವಾಮಿ ಅನಕ ದೊರೆತ ಬಂದು. ತಾನೇ ಸಿಕ್ಕುವ. ಯಾವಾಗ ಸಿಕ್ಕುತ್ತಾನೆ? ಹಾಗೊಂದು ಮನಗೂಡಬೇಕು. ಹೀಗೆ ಸಿಕ್ಕಾನು. ಭಕ್ತ್ಯ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋ ಅರ್ಜುನ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಮತ್ತೆ ಭಗವದ್ಗೀತೆಯ ಮಾತು. ಅರ್ಜುನ, ಅನನ್ಯ ಭಕ್ತಿಯಿಂದ ಮಾತ್ರ ನನ್ನನ್ನು ಈ ರೂಪದಲ್ಲಿ ಯಥಾರ್ಥವಾಗಿ ತಿಳಿಯುವುದಕ್ಕೂ, ಪ್ರತ್ಯಕ್ಷ ಕಾಣುವುದಕ್ಕೂ, ಸಾಯುಜ್ಯ ಹೊಂದುವುದಕ್ಕೂ ಶಕ್ಯವಿದೆ. ಇತ್ಯಾದಿನ ವಿಷ್ಣು ಭಕ್ತೇರೇವ ಸರ್ವಸಾಧನೋತ್ತಮತ್ವ ಪರೋಕ್ಷ ಜ್ಞಾನಯೋ ಜ್ಞಾನಿನೋಪಿ ಮೋಕ್ಷಸ್ಯ ತದಧೀನತ್ವಂ ಚ. ವಿಷ್ಣು ಭಕ್ತಿಯೇ ಸರ್ವ ಸಾಧನಗಳಲ್ಲಿ ಉತ್ತಮವಾದುದೆಂಬುದು ಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ, ಜ್ಞಾನಿಗಳಿಗೆ ಮೋಕ್ಷ ದೊರೆಯುವುದು ಎಲ್ಲವೂ ಭಗವದ್ ಅಧೀನ. ದೀನ ಮಹಿಪತಿಯ ಸ್ವಾಮಿ ದೊರೆತ. ಶ್ರೀಕೃಷ್ಣ ಅರ್ಪಣಮಸ್ತು.